ಸ್ಟಾರ್ಟ್ ಮಾಡಿ ಸರ್. ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಪ್ರೀತಿ ಸ್ವರೂಪರು, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ನಮ್ಮ ಕರ್ತರಾದ ಯೇಸುವೆ, ಈ ರಾತ್ರಿಯ ಈ ಒಂದು ಬೈಬಲ್ ವಾಕ್ಯಗಳ ಈ ಒಂದು ಕಾರ್ಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕೀರ್ತನೆಗಳ ಗ್ರಂಥ ಅಧ್ಯಾಯ 119 ವಾಕ್ಯ 105 ಹೇಳುವ ಹಾಗೆ, ನಿನ್ನ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ಹೌದು ಸ್ವಾಮಿ, ಈ ನಿಮ್ಮ ಜೀವವುಳ್ಳ ವಾಕ್ಯಗಳು ಒಂದೊಂದು ಮನುಷ್ಯನ ಜೀವಿತದಲ್ಲಿ ಕೂಡ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡುವಂತಹ, ಜೀವವನ್ನು ತುಂಬುವಂತ ವಾಕ್ಯಗಳು. ವಾಕ್ಯವೇ ಯೇಸುವಾಗಿದ್ದೀರಾ, ಯೇಸುವೇ ವಾಕ್ಯವಾಗಿದ್ದಾರೆ. ಈ ವಾಕ್ಯಗಳನ್ನ ಪ್ರತಿನಿತ್ಯವೂ ಕೂಡ ಓದುವಂತ ಒಂದೊಂದು ಕುಟುಂಬಗಳು ಕೂಡ ಆಶೀರ್ವಾದದಿಂದ ತುಂಬಲ್ಪಡುತ್ತಿದೆ. ಪ್ರಭು ಯೇಸುವೆ, ಈ ವಾಕ್ಯಗಳನ್ನ ಓದಿರುವ ಮುಂದೆ ಓದಲಿರುವ ಎಲ್ಲ ಕುಟುಂಬಗಳನ್ನ ಆಶೀರ್ವದಿಸಿರಿ. ಪವಿತ್ರ ಆತ್ಮನ ವರಗಳಿಂದ ಫಲಗಳಿಂದ ತುಂಬಿ ಆಧ್ಯಾತ್ಮಿಕವಾಗಿ ಅವರನ್ನ ಮುನ್ನಡೆಸಿರಿ ಸ್ವಾಮಿ. ಏಕೆಂದರೆ ನಿಮ್ಮ ವಾಕ್ಯಗಳು ಪ್ರತಿಯೊಂದು ಕುಟುಂಬಕ್ಕೂ ಬೆಳಕಾಗಿದೆ, ಪ್ರತಿಯೊಂದು ಜೀವನದ ಒಂದು ನಡಿಗೆಗೆ ಅದು ದಾರಿದೀಪವಾಗಿದೆ. ಒಂದೊಂದು ಕ್ರೈಸ್ತರು ಕೂಡ ಸ್ವಾಮಿ, ನಿಮ್ಮ ವಾಕ್ಯಗಳು ಕಲಿತು ದೇವರ ಒಂದು ಕೃಪೆಗೆ ಪಾತ್ರರಾಗುವಂತೆ ಮತ್ತು ದೇವರಲ್ಲಿ ಭಯಭಕ್ತಿ ಉಳ್ಳ ಒಂದು ಒಳ್ಳೆ ಕ್ರೈಸ್ತ ಮಕ್ಕಳಾಗಿ ಜೀವಿಸುವುದಕ್ಕೆ ನಿಮ್ಮ ವಾಕ್ಯಗಳು ಸಹಕಾರಿಯಾಗಿದೆ ಸ್ವಾಮಿ. ಈ ಒಂದೊಂದು ವಾಕ್ಯಗಳು ಕೂಡ ಒಳ್ಳೆಯ ಶಿಕ್ಷಣವನ್ನ, ಒಳ್ಳೆಯ ಬೋಧನೆಯನ್ನ ಮತ್ತು ನಮ್ಮ ನಡತೆಗಳನ್ನ, ನಮ್ಮ ಸ್ವಭಾವಗಳನ್ನ ಸರಿಪಡಿಸುವಂತಹ ಔಷಧಿಯಾಗಿದೆ. ಈ ವಾಕ್ಯಗಳನ್ನ ಸ್ವಾಮಿ ನೀವು ನಮ್ಮ ಜೀವೋದ್ಧಾರಕ್ಕಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮತ್ತು ಈ ಒಂದು ನಮ್ಮ ಒಂದು ಧರ್ಮ ಕೇಂದ್ರದ ಧರ್ಮಸಭೆ ಸೇರಿರೋ ಎಲ್ಲ ಕುಟುಂಬಗಳನ್ನ ಮತ್ತು ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನ ಆಶೀರ್ವದಿಸಿರಿ. ವಿಶೇಷವಾಗಿ ಎಲ್ಲ ಗುರುಗಳನ್ನ ಮತ್ತು ಇದನ್ನ ನಡೆಸಿಕೊಡುತ್ತಿರುವಂತ ಎಲ್ಲ ಮುಖಂಡರುಗಳನ್ನ ಆಶೀರ್ವದಿಸಿರಿ ಕರ್ತರೆ. ಈ ಒಂದು ಪ್ರಾರ್ಥನೆ ಮುಖಾಂತರ ನಾವು ಕೇಳಿದ್ದನ್ನ ಬೇಡಿದ್ದನ್ನ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ. ಆಮೇನ್, ಆಮೇನ್, ಆಮೇನ್. Amen. Praise God. Thank you, Balraj brother. So good evening and a warm welcome to St. Anthony's Church. We will start with this evening book of Numbers. So Numbers in the scripture spark from Numbers chapter 26. The census reveals God's heart. Counting the people after the 40-year wilderness journey wasn't just numbers. It showed God's faithfulness in preserving the next generation. So from the spark, we understand God remembers the faithful. His promises endure across generations. ದೇವರು ಶ್ರದ್ಧಾವಂತರನ್ನ ನೆನಪಿಸುತ್ತಾರೆ. ಆತನ ಘೋಷಣೆಗಳು ತಲೆಮಾರಣಗಳನ್ನು ದಾಟಿ ಶಾಶ್ವತವಾಗಿದೆ ಅಂತ ಸಂಖ್ಯಾಕಾಂಡ 26ನೇ ಅಧ್ಯಾಯದಿಂದ ನಾವು ಕಲ್ತ್ಕೋತೀವಿ. ಸೊ ಕಮಿಂಗ್ ಬ್ಯಾಕ್ ಟು ಬುಕ್ ಆಫ್ ನಂಬರ್ಸ್, ಇಂಟ್ರೊಡಕ್ಷನ್ ಈ ಪುಸ್ತಕಕ್ಕೆ. ಇಸ್ರೇಲರು ಅರಣ್ಯತ್ರೆಯ ಕಥೆಯನ್ನ ವಿವರಿಸುತ್ತದೆ. ಸಿನಾಯ್ ಪರ್ವತದಿಂದ ಪ್ರಾರಂಭವಾಗಿ ಕಾನಾನ್ ದೇಶದ ಗಡಿವರೆಗೂ ನಡೆದ ಪ್ರಯಾಣದಲ್ಲಿ ಅವರ ನಂಬಿಕೆ, ಅವಿಧೇಯತೆ, ದೇವರ ತಾಳ್ಮೆ ಮತ್ತು ಶಿಕ್ಷಿತನ ಕಥೆಯನ್ನ ಇದು ತೋರುತ್ತದೆ. ಈ ಪುಸ್ತಕಕ್ಕೆ ಸಂಖ್ಯಾಕಾಂಡ, ಸಂಖ್ಯೆಗಳು ಎಂಬ ಹೆಸರು ಜನರ 2 ಲೆಕ್ಕಪತ್ರಗಳಿಂದ ಬಂದಿದೆ. ಅಧ್ಯಾಯ 1 ಮತ್ತು ಅಧ್ಯಾಯ 26ರಲ್ಲಿ ಇದ್ರ ಬಗ್ಗೆ ನಾವು ನೋಡ್ತೀವಿ. ಇದು ಒಂದು ದೀರ್ಘ ಯಾತ್ರೆಯ ಪುಸ್ತಕವಾಗಿದೆ. ನಂಬಿಕೆಯವರು ದೇವರ ಮಾರ್ಗದರ್ಶನವನ್ನ ಅನುಸರಿಸುವವರು, ಆದರೆ ಭಯ ಮತ್ತು ಗುಣಗಳಿಂದ ಹಾದಿ ದೀರ್ಘವಾಗುತ್ತದೆ ಎಂಬ ಪಾಠವನ್ನ ಕಲಿಸುತ್ತದೆ. Chapter 1, Book of Numbers tells the story of Israel's wilderness journey. From Mount Sinai to the borders of Canaan, it records their faith, rebellion, God's discipline, and mercy. The name Numbers comes from the 2 census we read in chapter 1 and chapter 26. It's truly a journey book teaching us that faith shortens the way to promise, while fear and complaint delay God's blessings. 1ನೇ ಅಧ್ಯಾಯ ಜನರ ಲೆಕ್ಕಪತ್ರ, ಅದ್ರ ಬಗ್ಗೆ ಓದ್ತೀವಿ. ಸಾರಾಂಶ: ದೇವರು ಮೋಶೆಗೆ 20 ವರ್ಷ ಮೇಲ್ಪಟ್ಟ ಯುದ್ಧ
ಯುದ್ಧಕ್ಕೆ ಹೋಗಬಲ್ಲ ಎಲ್ಲಾ ಪುರುಷರ ಲೆಕ್ಕವನ್ನ ತೆಗೆದುಕೊಳ್ಳಲು ಹೇಳುತ್ತಾರೆ. ಪ್ರತಿಯೊಂದು ಗೋತ್ರದಿಂದ ಒಬ್ಬ ನಾಯಕನನ್ನು ಸಹ ನೇಮಿಸುತ್ತಾರೆ. ಲೇವಿಯರನ್ನು ಯುದ್ಧದ ಲೆಕ್ಕಕ್ಕೆ ಸೇರಿಸಲಾಗಲಿಲ್ಲ. ಇದರಿಂದ ಲೇವಿಯರಿಗೆ ದೇವರ ಸೇವೆಯೇ ಅವರ ಯುದ್ಧ ಎಂಬುದನ್ನ ತೋರ್ಪಡಿಸುತ್ತದೆ. ದೇವರ ಸೇವೆ ಕೂಡ ಒಂದು ಯುದ್ಧವಾಗಿದೆ. ನಂಬಿಗಸ್ತರು, ಹೋರಾಟಗಾರರು, ಕೆಲವರು ತಲವಾರಿನಿಂದ, ಕೆಲವರು ಪ್ರಾರ್ಥನೆಯಿಂದ ನಾವು ಹೋರಾಟವನ್ನ ನಡೆಸ್ತೇವೆ ಅಂತ. First chapter speaks about census of Israel. God commands Moses to take census of all men aged 20 and above who are able to go to the war. So each tribe appoints a leader to represent them. Here the Levites were excluded from the military count, showing that their warfare was spiritual service in the tabernacle. So serving God is also a warfare. Some fight with swords, others with prayer and devotion. Then we have 2ನೇ ಅಧ್ಯಾಯ ಗೋತ್ರಗಳ ಶಿಬಿರದ ವ್ಯವಸ್ಥೆ. ಇಸ್ರಾಯೇಲಿನ ಗೋತ್ರಗಳನ್ನ ಟ್ಯಾಬರ್ನಾಕಲ್ ಸುತ್ತಲೂ ನಿರ್ದಿಷ್ಟವಾಗಿ ಏರ್ಪಡಿಸಲಾಗುತ್ತದೆ. ಪ್ರತಿಯೊಂದು ಶಿಬಿರದಲ್ಲಿ ಧ್ವಜ ಇತ್ತು. 2ನೇ ವಚನ ಹೇಳುತ್ತೆ. ಇವು ಕೇವಲ ಗುರುತು ಅಲ್ಲ, ಆದರೆ ಆಧ್ಯಾತ್ಮಿಕ ಚಿಹ್ನೆ. ಪ್ರತಿ ಗೋತ್ರದ ಗುರುತನ್ನ ನೆನಪಿಸುತ್ತದೆ. ನಮ್ಗೆ ಸಿಗೋ ಪಾಠ, ದೇವರ ಜನರು ಸರಿಯಾದ ಕ್ರಮದಲ್ಲಿರುವಾಗ ದೇವರ ಸಾನ್ನಿಧ್ಯ ಮಧ್ಯದಲ್ಲಿ ಕಾಣಿಸುತ್ತದೆ. ಅಕ್ರಮ ದೇವರ ಆಶೀರ್ವಾದವನ್ನ ತಡೆಯುತ್ತದೆ. Chapter 2 speaks about arrangement of the tribes. The tribes of Israel were arranged in specific order around the tabernacle. Each camp had a banner. Verse 2 we read, these banners were more than markers. They symbolized spiritual identity and heritage. Takeaway for us is God's presence dwells in the center when his people live in order and unity. Disorder hinders blessing. So organizing ourselves and being disciplined is very, very, very important. 3ನೇ ಅಧ್ಯಾಯ ಲೇವಿಯರನ್ನ ಬೇರ್ಪಡಿಸುವುದು. ಲೇವಿಯರನ್ನ ಇಸ್ರಾಯೇಲಿನ ಮೊದಲ ಜನ್ಮಸ್ಥಾನದ ಬದಲಿಗೆ ದೇವರು ಸೇವೆಗೆ ಬೇರ್ಪಡಿಸಲಾಯಿತು. ಲೇವಿಯರ ಸಂಖ್ಯೆ 22,000 ಆಗಿತ್ತು. ವಚನ 39 ಹೇಳುತ್ತೆ. ಆದರೆ ಇಸ್ರೇಲಿನ ಮೊದಲ ಜನರು 22,273 ಜನ ಇದ್ರು. ಸೊ ಈ 273 ಜನರಿಗಾಗಿ ವಿಶೇಷ ಪರಿಹಾರ ಮೊತ್ತು ನೀಡಲಾಯಿತು. ಇದು ದೇವರ ಲೆಕ್ಕಾಚಾರದಲ್ಲಿ ಒಂದು ವ್ಯಕ್ತಿಯು ಮರೆವಾಗುವುದಿಲ್ಲ ಎಂಬುದನ್ನ ತೋರ್ಪಡಿಸುತ್ತದೆ. ದೇವರು ಪ್ರತಿಯೊಬ್ಬರನ್ನು ಎಣಿಸುತ್ತಾರೆ. ಆತನ ದೃಷ್ಟಿಯಲ್ಲಿ ಯಾರು ಚಿಕ್ಕವರಲ್ಲ. Chapter 3 speaks about Levites set apart. The Levites numbered 22,000, but Israel's firstborn were 22,273. A ransom was paid for the extra 273, showing not one life was overlooked in God's counting. So God values every single person. None are forgotten in his sight. Next to ಲೇವಿಯರ ಕರ್ತವ್ಯಗಳು. ಇಲ್ಲಿ ಕೊಹೋತ್ಯರು 4ನೇ ಅಧ್ಯಾಯ ಗೆರೆಶೇನರು ಮತ್ತು ಮೊರೆಯರಿಗಾಗಿ ಟ್ಯಾಬರ್ನಾಕಲ್ನಲ್ಲಿ ಕೆಲಸಗಳನ್ನ ಹಂಚಲಾಗುತ್ತದೆ. ಪ್ರತಿಯೊಬ್ಬರಿಗೂ ನಿರ್ದಿಷ್ಟ ಹೊಣೆಗಾರಿಕೆ ಇತ್ತು. ಕೊಹೋತ್ಯರಿಗೆ ಅತ್ಯಂತ ಅಪಾಯಕಾರಿ ಕೆಲಸ ಪವಿತ್ರ ಪಾತ್ರೆಗಳನ್ನ ಹೊರುವುದು. ಆದರೆ ಅವರು ಆ ವಸ್ತುಗಳನ್ನ ನೇರವಾಗಿ ನೋಡಬಾರದು. ವಚನ 20 ಹೇಳುತ್ತೆ. ಇದು ದೇವರ ಪವಿತ್ರತೆಯನ್ನ ತೋರಿಸುತ್ತದೆ. ಸೊ ದೇವರ ಕಾರ್ಯದಲ್ಲಿ ಹುದ್ದೆಗಿಂತ ಶುದ್ಧತೆ ಮುಖ್ಯ. ಪವಿತ್ರತೆ ಇಲ್ಲದೆ ಸೇವೆ ಅಪಾಯಕರ ಅಂತ ಈ ಅಧ್ಯಾಯ ನಮ್ಗೆ ಹೇಳುತ್ತೆ. Chapter 4 speaks about duties of the Levites. Kohathites, Gershonites, Merarites are each given specific duties in carrying and caring for the tabernacle. So in God's service, purity is more important than position. Holiness protects us in our own ministry. Next, ಶುದ್ಧತೆ ಮತ್ತು ವ್ಯವಹಾಸಿ ನಿಷ್ಠೆ. ಶಿಬಿರದಲ್ಲಿ ಅಶುದ್ಧರನ್ನ ಹೊರಹಾಕುವುದು, ಮೋಸ ಮಾಡಿದವರಿಗೆ ಪರಿಹಾರ ಕೊಡುವುದು ಹಾಗೂ ಪತ್ನಿಯ ನಿಷ್ಠೆಯನ್ನ ಪರೀಕ್ಷಿಸುವ ವಿಧಿ ಬಗ್ಗೆ ಈ ಅಧ್ಯಾಯ ಹೇಳುತ್ತೆ. ಪತಿಯ ಅನುಮಾನವನ್ನ ಪರೀಕ್ಷಿಸುವ ಈ ವಿಧಿ ಮಹಿಳೆಯನ್ನ ಅವಮಾನಗೊಳಿಸಲು ಅಲ್ಲ, ಬದಲಿಗೆ ದೇವರ ನ್ಯಾಯವನ್ನ ತೋರಿಸಲು ಪಾಪಿ ಇದ್ದರೆ ಮಾತ್ರ ದಂಡನೆ ಬರುವುದಿತ್ತು ಅಂತ ಈ ಅಧ್ಯಾಯ ಹೇಳುತ್ತೆ. ದೇವರ ಸತ್ಯವು ಅಂತಿಮ ತೀರ್ಪನ್ನ ತರುತ್ತದೆ.
ಮಾನವನ ಅನುಮಾನಕ್ಕಿಂತ ದೇವರ ನಿರ್ಧಾರವೇ ಮುಖ್ಯ. Chapter 5 speaks about purity, restitution, and marital faithfulness. Instructions to remove the unclean from the camp, to make restitution for wrongs, and the test for the unfaithful wife. Here we read the ritual for testing a wife's faithfulness wasn't meant to shame a woman, but to show God's justice. Only the guilty faced punishment. So God's truth is the final judge. Human suspicion cannot overweigh divine verdict. 6ನೇ ಅಧ್ಯಾಯ ನಾಜರೇಯನ ಪ್ರತಿಜ್ಞೆ, ನ್ಯಾಜರೈಟ್ ವಾವ್ ಬಗ್ಗೆ ಮಾತನಾಡುತ್ತೆ. ಈ ನಿಯಮಗಳು ಮದ್ಯವಿಲ್ಲ, ಕೂದಲ ಕತ್ತರಿಸಬಾರದು, ಮೃತರನ್ನು ಮುಟ್ಟಬಾರದು, ಪ್ರತಿಜ್ಞೆಯ ನಂತರ ವಿಶೇಷ ಬಲಿ ತರುತ್ತಿತ್ತು. ನಾಜರೇಯರ ಈ ವಾವ್ಸ್, ಈ ರೂಲ್ಸ್ ಪೂರೈಸಿದ ಮೇಲೆ ತಲೆಯ ಕೂದಲನ್ನ ಕೂದಲನ್ನ ಕಂಪ್ಲೀಟ್ ಆಗಿ ಶೇವ್ ಮಾಡಿ ಅದನ್ನ ಬಲಿಯ ಕೆಳಗೆ ಬೆಂಕಿಗೆ ಹಾಕಬೇಕು. ಇದು ತನ್ನ ಶಕ್ತಿ ಮತ್ತು ಸಮರ್ಪಣೆಯನ್ನ ದೇವರಿಗೆ ಅರ್ಪಿಸುವ ಸಂಕೇತ ಅಂತ ಈ ಅಧ್ಯಾಯ ಹೇಳುತ್ತೆ. ಸೊ ನಿಜವಾದ ನಂಬಿಕೆ ಅಲಂಕಾರದಲ್ಲ, ಸಮರ್ಪಣೆಯಲ್ಲಿ ಇದೆ. ನಮ್ಮ ಶಕ್ತಿ ದೇವರಿಗೆ ಸಲ್ಲುತ್ತದೆ ಅಂತ ಈ ಅಧ್ಯಾಯ ಹೇಳುತ್ತೆ. Nazarite vow required abstaining from wine, not cutting hair, avoiding contact with the dead. At the end, special sacrifices were offered. After completing the vow, the Nazarite shaved their head and burned the hair under the fellowship offering. Verse 18 says, this symbolized giving one's strength entirely to God. ಮ್ಯೂಟ್ ಮಾಡಿ ಮಾತಾಡ್ಬೇಡಿ, ಆಡಿಯೋ ಮ್ಯೂಟ್ ಮಾಡಿ. ಸೊ ಆನ್ ಮಾಡ್ತಾ ಇದೀನಿ, ಸಿಗ್ತಾನೆ ಇಲ್ಲ ನೋಡು. ಮ್ಯೂಟ್ ಮಾಡಿ, ಯಾರು ಮಾತಾಡ್ತಾ ಇರೋದು ಆಡಿಯೋ ಮ್ಯೂಟ್ ಮಾಡಿ. ಊಟ ಮಾಡಿಲ್ಲ, ಗಂಜಿ ಮಾಡ್ಕೊಂಡಿದ್ದೀನಿ, ಸ್ಟವ್ ಮೇಲೆ ಐತ್ ಕಣ. ರೀಟಮ್ಮ ಮ್ಯೂಟ್ ಮಾಡಿ, ನಿಮ್ಮ ಆಡಿಯೋ ಮ್ಯೂಟ್ ಮಾಡಿ. ಪೀಟರ್, ನನಗೆ ನನ್ನ ಹೋಸ್ಟ್ ಮಾಡಿ 2 ನಿಮಿಷಕ್ಕೆ ಮ್ಯೂಟ್ ಯಾರು ಮಾತಾಡ್ಬೇಡಿ, ಡಿಸ್ಟರ್ಬ್ ಆಗುತ್ತಲ್ಲ. So the true devotion is not an outward show, but in surrender. Our strength belongs to God alone. ಅಧ್ಯಾಯ 7 ಬಲಿಪೀಠದ ಸಮರ್ಪಣೆ. Peter, please make me host. ಜಾನ್ ಪೀಟರ್ ಸರ್ ಎಲ್ಲಿದ್ದೀರಾ? ಸಿಸ್ಟರ್, ಒಂದ್ ನಿಮಿಷ. ಅವ್ರು ಮ್ಯೂಟ್ ಮಾಡಿ ಫ್ಲೋ ಮಾತಾಡ್ತಾರೆ. ಕಟ್ ಆಗ್ಬಿಡುತ್ತೆ. ಅವ್ರು ಆನ್ ಮಾಡ್ಬಿಟ್ಟು ಎಲ್ಲ ಹೋಗ್ಬಿಡ್ತಾರೆ, ಮಾತಾಡ್ತಾ ಇದಾರೆ. ಓಕೆ, ಅಧ್ಯಾಯ 7 ಬಲಿಪೀಠದ ಸಮರ್ಪಣೆ. ಪ್ರತಿಯೊಂದು ಗೋತ್ರವು ಬಲಿಪೀಠ ಸಮರ್ಪಣೆಗೆ ತನ್ನ ಕಾಣಿಕೆಗಳನ್ನ ತರುತ್ತದೆ. ಪ್ರತಿ ಗೋತ್ರದ ಕಾಣಿಕೆ ಒಂದೇ ರೀತಿಯಾಗಿತ್ತು. ಪ್ರತಿದಿನ ಒಂದು ಗೋತ್ರ ತನ್ನ ಕಾಣಿಕೆ ತಿರುತ್ತಿತ್ತು, 12 ದಿನಗಳವರೆಗೆ. ಇದು ದೇವರಿಗೆ ಪ್ರತಿಯೊಬ್ಬರು ಸಮಾನವಾಗಿ ಮುಖ್ಯ ಎಂಬುದನ್ನ ತೋರಿಸುತ್ತದೆ. ಸೊ ದೇವರ ದೃಷ್ಟಿಯಲ್ಲಿ ದೊಡ್ಡದೋ ಸಣ್ಣದೋ ಕಾಣಿಕೆ ಅಲ್ಲ, ಹೃದಯ ನಿಷ್ಠೆ ಮುಖ್ಯ ಅಂತ ಈ ಅಧ್ಯಾಯ ಹೇಳುತ್ತೆ. ಡೆಡಿಕೇಶನ್ ಆಫ್ ದಿ ಆಲ್ಟರ್. ಈಚ್ ಟ್ರೈಬ್ ಬ್ರಾಟ್ ಆಫರಿಂಗ್ಸ್ ಫಾರ್ ದ ಡೆಡಿಕೇಶನ್ ಆಫ್ ದಿ ಆಲ್ಟರ್, ಆಲ್ ಐಡೆಂಟಿಕಲ್ ಇನ್ ವ್ಯಾಲ್ಯೂ ಅಂಡ್ ಫಾರ್ಮ್. Each tribe presented its offering on a different days for 12 days. This showed that every tribe had equal importance before God. Takeaway for us: in God's eyes, it's not the size of the gift, but the sincerity of the giver which matters the most. 8ನೇ ಅಧ್ಯಾಯ ಲೇವಿಯರ ಸಮರ್ಪಣೆ. ಲೇವಿಯರನ್ನ ಶುದ್ಧಗೊಳಿಸಿ ದೇವರ ಸೇವೆಗೆ ಸಮರ್ಪಿಸುವ ವಿಧಿ, ದೀಪಸ್ತಂಭವನ್ನು ಹೇಗೆ ಬೆಳಕಬೇಕೆಂಬುದನ್ನ ಹೇಳಲಾಗಿದೆ. ಲೇವಿಯರು ತಮ್ಮ ಸಂಪೂರ್ಣ ಶರೀರವನ್ನ ಗೌರ ಮಾಡಿ, ಶೇಪ್ ಮಾಡಿ, ತಮ್ಮ ಬಟ್ಟೆಗಳನ್ನ ತೊಳೆಯಬೇಕು. ಇದು ಸಂಪೂರ್ಣ ಹೊಸ ಜೀವನದ ಸಂಕೇತ. ಅವರು ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸಲ್ಪಟ್ಟರು ಅಂತ ನಮ್ಗೆ ಸಿಗೋ ಪಾಠ. ದೇವರ ಸೇವೆಗೆ ಹಳೆಯದನ್ನ ತೊರೆದು ಹೊಸ ಜೀವನದಲ್ಲಿ ನಡೆಯಬೇಕು. ಶುದ್ಧತೆ ಇಲ್ಲದೆ ಸೇವೆ ಫಲವತ್ತಾಗುದು ಅಂತ ಈ ಅಧ್ಯಾಯ ಹೇಳುತ್ತೆ. Setting apart from the Levites. Levites are cleansed and dedicated for service. Instructions about the lampstand are also given. The Levites, they shaved their whole bodies and washed their clothes. This symbolized a new life only consecrated to God. So to serve God, we must leave behind all the old
and walk in purity. Service without holiness bears no fruit. ಅಧ್ಯಾಯ 9 ದ್ವಿತೀಯ ಪಾಸ್ಕಾ ಅಂಡ್ ಮೋಡದ ಮಾರ್ಗದರ್ಶನ. ಮೊದಲು ಪಾಸ್ಕಾದ ನಂತರ ಅಶುದ್ಧರಾಗಿದ್ದರೂ ದ್ವಿತೀಯ ತಿಂಗಳಲ್ಲಿ ಪಾಸ್ಕಾ ಆಚರಿಸಬಹುದೆಂದು ದೇವರು ಅವಕಾಶ ನೀಡುತ್ತಾರೆ. ಮೋಡ ಮತ್ತು ಬೆಂಕಿಯ ಮೂಲಕ ದೇವರು ಶಿಬಿರವನ್ನ ಮುನ್ನಡೆಸುತ್ತಾರೆ. ದೇವರು ದಯೆಯಿಂದ ಎರಡನೇ ಅವಕಾಶವನ್ನು ಸಹ ನೀಡ್ತಾರೆ. ವಚನ 10-11. ಇದು ದೇವರ ಕೃಪೆಯ ವಿಶೇಷತೆ, ಯಾರನ್ನು ಹೊರಹಾಕುವುದಿಲ್ಲ ಅಂತ. ದೇವರು ಎರಡನೇ ಅವಕಾಶ ಕೊಡುವ ದೇವರು. ತಡವಾದರೂ ಆತನ ಕೃಪೆ ಬಾಗಿಲು ತೆರೆದಿರುತ್ತದೆ ಅಂತ ಈ ಅಧ್ಯಾಯ ನಮ್ಗೆ ಹೇಳುತ್ತೆ. ಸೆಕೆಂಡ್ ಪಾಸ್ ಓವರ್ ಅಂಡ್ ಕ್ಲೌಡ್ ಗೈಡೆನ್ಸ್. God allows those who were unclean or away to celebrate Passover in the second month. The cloud and fire guide Israel's journey. So God is a God of second chance. Even when late, His grace keeps the door open for us. Next, ಸಿನಾಯಿಯಿಂದ ಪ್ರಯಾಣ. 10ನೇ ಅಧ್ಯಾಯ ಬೆಳ್ಳಿಯ ಗಹನೆಗಳನ್ನ ಶಿಬಿರ ಸೇರಿಸಲು, ಸೇನೆ ಕಳುಹಿಸಲು, ಹಬ್ಬಗಳನ್ನ ಘೋಷಿಸಲು ಬಳಸಬೇಕೆಂದು ತಿಳಿಸಲಾಗಿದೆ. ನಂತರ ಇಸ್ರಾಯೇಲರು ಸಿನಾಯಿಯಿಂದ ಪ್ರಯಾಣ ಶುರು ಮಾಡುತ್ತಾರೆ. ಮೋಶೆಯು ತನ್ನ ಹಬ್ಬವನ್ನು ಪ್ರಯಾಣಕ್ಕೆ ಆಹ್ವಾನಿಸುತ್ತಾನೆ. ಇದರಿಂದ ದೇವರ ಜನರಿಗೆ ಹೊರಗಿನವರು ಸಹಾಯವು ಅಗತ್ಯವೆಂಬುದು ಗೊತ್ತಾಗುತ್ತದೆ. ದೇವರ ಮಾರ್ಗದಲ್ಲಿ ದೇವರ ಸಾನ್ನಿಧ್ಯ ಮುಖ್ಯ, ಆದರೆ ಮಾನವನ ಜ್ಞಾನ ಮತ್ತು ದರ್ಶನವನ್ನು ಸಹ ದೇವರು ಬಳಸುತ್ತಾರೆ. Israel departs from Sinai. Here instructions are given for silver trumpets to signal movements, assemblies and festivals. The Israelites set out from Sinai. Here Moses invited Hobab, his brother-in-law, to guide them in the wilderness. This shows that God often uses outsiders to bless His own people. God's presence leads us, yet He can also use human wisdom to guide us along the way. Then ಜನರು, ಗುಣುಗುಗಳು ಮತ್ತು ದೇವರ ಪ್ರತಿಕ್ರಿಯೆ. 11ನೇ ಅಧ್ಯಾಯ ಜನರು ಮಾಂಸದಿಗಾಗಿ ಗುಣುಗುತ್ತಾರೆ, ಮಾಂಸ ಎಲ್ಲ ಬೇಕು ಅಂತ. ದೇವರು ಅವರಿಗೆ ಕಾಡು ಕೋಳಿಗಳನ್ನ ಕಳುಹಿಸುತ್ತಾರೆ, ಆದರೆ ಅವರು ದ್ರೋಹಕ್ಕಾಗಿ ಅನೇಕರು ಪ್ಲೇಗ್ನಿಂದ ಸಾಯುತ್ತಾರೆ. ಮೋಶೆ ಒಬ್ಬನೇ ಹೊತ್ತು ಭಾರವನ್ನ ದೇವರು 70 ಹಿರಿಯರ ಮೇಲೆ ಹಂಚಿಕೊಂಡರು. ಇದರಿಂದ ಆಧ್ಯಾತ್ಮಿಕ ನೇತೃತ್ವ ಹಂಚಿಕೊಳ್ಳಬಹುದೆಂದು ನಮಗೆ ಪಾಠ ದೊರಕುತ್ತದೆ. ತೃಪ್ತಿ ಇಲ್ಲದ ಹೃದಯವು ಆಶೀರ್ವಾದವನ್ನ ಪ್ಲೇಕಾಗಿ ಮಾರುತ್ತದೆ. ದೇವರ ಕೊಟ್ಟದ್ದ ಸಾಕೆಂದು ಕಳೆಯಬೇಕು. ನಮ್ಗೆ ದೇವರು ಕೊಟ್ಟಿದ್ ಸಾಕು ಅಂತ ಕೃತಜ್ಞತೆ ಹೇಳಕ್ಕೆ ನಾವು ಕಲ್ತ್ಕೊಳ್ಬೇಕು ಅಂತ. Complaints and God's response. People complain for meat. God sends quail, but because of their greed, many die from a plague. God shared Moses' burden by placing His Spirit on 70 elders. This highlights shared leadership in God's work. A discontent heart turns blessings into curses. Contentment in God brings true satisfaction. 12-15 ಅಧ್ಯಾಯಗಳು ಮಿರಿಯಂ ಮತ್ತು ಆರೋನನ ದ್ರೋಹ. ಮಿರಿಯಂ ಮತ್ತು ಆರೋನ್ ಮೋಶೆಯ ವಿರುದ್ಧ ಮಾತನಾಡುತ್ತಾರೆ. ದೇವರು ಮೋಶೆಯನ್ನು ತನ್ನ ಸ್ನೇಹಿತನಂತೆ ಪರಿಚಯಿಸುತ್ತಾರೆ. ಮಿರಿಯಂ ಕುಷ್ಠರೋಗದಿಂದ ಬಳಲುತ್ತಾಳೆ. ನಂತರ ಮೋಶೆಯ ಪ್ರಾರ್ಥನೆಗೆ ದೇವರು ಕರುಣೆ ತೋರಿಸಿ ಮಿರಿಯಂನ ಹೀಲ್ ಮಾಡ್ತಾರೆ. ಮೋಶೆ ಭೂಮಿಯ ಮೇಲೆ ಅತ್ಯಂತ ವಿನಮ್ರ ವ್ಯಕ್ತಿ ಎಂದು ಬರೆಯಲ್ಪಟ್ಟಿದ್ದಾನೆ. ಅವನು ತನ್ನನ್ನು ತಾನು ರಕ್ಷಿಸಲಿಲ್ಲ, ದೇವರೇ ಅವರನ್ನು ರಕ್ಷಿಸಿದರು. ಹಾಗಾಗಿ ದೇವರ ಸೇವಕನ ವಿರುದ್ಧ ಎದ್ದುಕೊಳ್ಳುವುದು ದೇವರ ವಿರುದ್ಧ ಎದ್ದುಕೊಳ್ಳುವುದಕ್ಕೆ ಸಮ ಅಂತ. ವಿನಮ್ರನೆ ದೇವರೇ ಕಾಪಾಡುತ್ತಾರೆ. Miriam and Aaron oppose Moses. Miriam and Aaron speak against Moses. God defends Moses as His faithful servant. Miriam is stuck with leprosy, but later healed after Moses' prayer. Here we see Moses is described as very humble, more than anyone else on the earth. Verse 3. He never defended himself. God did defend him. So opposing God's servant is opposing God Himself. The humble need not fight back. God is their defender. 13ನೇ ಅಧ್ಯಾಯ ಗುಪ್ತಚಾರರು ಕಾನಾನಿಗೆ ಕಳುಹಿಸಲ್ಪಟ್ಟರು. 12 ಗುಪ್ತಚಾರರು ಕಾನಾನಿಗೆ ಹೋಗಿ ವರದಿ ತರುತ್ತಾರೆ. ದೇಶ ಫಲವಾಗಿತ್ತೆ, ಆದರೆ ವೈದ್ಯರು ಇದ್ದಾರೆ ಎಂದು ಹೇಳುತ್ತಾರೆ. ಯಶುವ ಮತ್ತು ಕೇಲೆಬ್ ಮಾತ್ರ ನಂಬಿಕೆಯನ್ನ ತೋರಿಸುತ್ತಾರೆ.
ಅವರ ತಂದೆ ದ್ರಾಕ್ಷಿ ಗುಜ್ಜವನ್ನ ಇಬ್ಬರು ಕಂಬದ ಮೇಲೆ ಹೊತ್ತರು. ಇದು ದೇವರ ವಾಗ್ದಾನದ ಎಷ್ಟು ಸಮೃದ್ಧವೆಂಬುದನ್ನ ತೋರಿಸುತ್ತದೆ. ಆದರೆ ಭಯವು ಆ ಸಮೃದ್ಧಿಯನ್ನ ಮುಚ್ಚಿ ಹಾಕುತ್ತದೆ. ದೇವರ ವಾಗ್ದಾನ ದೊಡ್ಡದು, ಆದರೆ ಭಯವು ಅದನ್ನ ಕಳೆದುಕೊಳ್ಳುವಂತೆ ಮಾಡುತ್ತದೆ. ನಂಬಿಕೆ ಮಾತ್ರ ಫಲವನ್ನ ಕಾಣಿಸುತ್ತದೆ. Chapter 13 speaks about spies sent to Canaan. 12 spies, they explore Canaan. They report the land is fruitful but filled with giants. Only 2 people, Joshua and Caleb, they show faith. Here we see the cluster of grapes were so large it took 2 men to carry it on a pole. Verse 23 we read, this showed the richness of God's promise, yet fear blinded them to it. God's promises are abundant, but fear robs us of enjoying them. Faith alone receives the fruit. Chapter 14, Rebellion and Judgment. Now the people rebel, wishing to return to Egypt. God punishes them to wander for 40 years. Only Joshua and Caleb will enter Canaan. Here the Israelites later tried to attack in their own strength, but without God's presence, they were defeated. So takeaway for us is courage without God's timing fails. True faith obeys, not insists. Chapter 15, ಬಲಿಗಳ ನಿಯಮಗಳು and ಸಾಬತ್ ಉಲ್ಲಂಘನೆ. ವಾಗ್ದಾನದ ದೇಶವನ್ನು ಪ್ರವೇಶಿಸಿದ ನಂತರ ಮಾಡುವ ಬಲಿಗಳ ನಿಯಮಗಳನ್ನ ದೇವರು ನೀಡುತ್ತಾರೆ. ಸಾಬತ್ ದಿನದಂದು ಸೇಕರಿಸಿದ ಕಾರಣ ಮರಣದಂಡನೆಗೆ ಗುರಿಯಾಗುತ್ತಾರೆ ಅಂತ. ಉಡುಪುಗಳ ಕೊನೆಯಲ್ಲಿ ನೀಲಿ ನೂಲನ್ನ ಹಾಕಬೇಕೆಂದು ದೇವರು ಹೇಳುತ್ತಾರೆ. ಇದು ದೇವರ ಆಜ್ಞೆಗಳನ್ನ ಸದಾ ನೆನಪಿಗೆ ತರುವ ಚಿಹ್ನೆಯಾಗಿದೆ. ಹಾಗಾಗಿ ದೇವರ ಆಜ್ಞೆಗಳನ್ನ ನೆನಪಿಸಿಕೊಂಡರೆ ತಪ್ಪಿನಿಂದ ದೂರವಾಗುತ್ತೇವೆ. ವಿಧೇಯತೆ ದೇವರ ಸಾನ್ನಿಧ್ಯವನ್ನ ಕಾಪಾಡುತ್ತದೆ. Chapter 15 speaks about laws and offerings and Sabbath breaker punishment. God gives laws for offering once they enter the promised land. A man is stoned for gathering wood on the Sabbath. Tassels are commanded on garments. So God commanded a blue cord on their tassels. Verse 38 we read, to remind them daily of his commandments. Visual reminders guarded their hearts. Takeaway for us is keeping God's word before our eyes keeps us from sin. Obedience preserves his presence in our lives. ಸ್ನೇಹಿತರೆ, ಇಲ್ಲಿಗೆ ನಾವು ಮುಗಿಸೋಣ. ಇವತ್ತು ಕಂಟಿನ್ಯೂಷನ್ ನೆಕ್ಸ್ಟ್ ಮಂಡೇ ಮಾಡೋಣ. ದೊಡ್ಡ ಪುಸ್ತಕ ನಂಬರ್ಸ್ ಚಾಪ್ಟರ್ 15 I will end today. I hope you all will join back next Monday. So as I said, keeping God's word before our eyes keeps us from sin. Obedience preserves his presence in our life. ಈ ತರ ಕಮಾಂಡ್ಮೆಂಟ್ ಎಲ್ಲ ಇವಾಗ ನಮ್ಗಿಲ್ಲ, ನಮ್ಗೆ ಫಾಲೋ ಮಾಡೋಕ್ಕೂ ಆಗಲ್ಲ. ಬಟ್ ಈ ಡೈಲಿ ಕಮಿಂಗ್ ಟುಗೆದರ್ ದೇವರ ವಾಕ್ಯ ಜೊತೆ ನಾವು ಓದ್ತಾ ಇದ್ದೀವಿ, ರಿಫ್ಲೆಕ್ಟ್ ಮಾಡ್ತಾ ಇದ್ದೀವಿ, ಜಪ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ದೇವರ ಧ್ವನಿ ನಮ್ಗೆ ದಿವಸ ಅಟ್ಲೀಸ್ಟ್ 30 ನಿಮಿಷ ನಾವು ದೇವರ ಜೊತೆ, ದೇವರ ವಾಕ್ಯ ಜೊತೆ ಇದೀವಿ, ಕೇಳಿಸ್ಕೊಳ್ತಾನೆ ಇರುತ್ತೆ. ಅದು ನಮ್ಮನ್ನ ಪಾಪ ಮಾಡದೆ ತಡೆಯುತ್ತೆ. ದೇವರ ಕೃಪೆ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್ ದಿಸ್ ಈವ್ನಿಂಗ್. ಸಿ ಯು ಆಲ್ ನೆಕ್ಸ್ಟ್ ಮಂಡೇ 16ನೇ ಅಧ್ಯಾಯದಿಂದ ಕಂಟಿನ್ಯೂ ಮಾಡೋಣ. ಶುಭರಾತ್ರಿ. ಥ್ಯಾಂಕ್ ಯು ಜಾನ್ ಸರ್ ಫಾರ್ ಇನ್ವೈಟಿಂಗ್ ಅಸ್. ದೇವರ ಆಶೀರ್ವಾದ ನಮ್ಮಲ್ಲಿರಲಿ. ಥ್ಯಾಂಕ್ಸ್ ಟು ಯೋರ್ ಪ್ಯಾರಿಶ್ ಪ್ರೀಸ್ಟ್ ಅಂಡ್ ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ನಿಮ್ಮಿಂದ ತುಂಬಾ ಕಲಿತಾ ಇದೀವಿ. ತುಂಬಾ ನಾವು ವಾಕ್ಯಗಳು ಬರೋ ಅರ್ಥನ ತಿಳ್ಕೊಂತಾ ಇದೀವಿ. ತುಂಬಾ ನಮಗೆ ಬ್ಲೆಸ್ಫುಲ್ ಆಗಿದೆ ಸಿಸ್ಟರ್. ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಮ್ಮ ಈ ಪ್ರಯತ್ನಕ್ಕೆ ನೀವೆಲ್ಲ ನಮ್ಗೆ ಅವಕಾಶ ಕೊಟ್ಟಿದ್ದು ತುಂಬಾ ಗ್ರೇಟ್. ಸರಿ ಸಿಸ್ಟರ್, ಇವಾಗ ಟೈಮ್ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ನಾದನ್ ಬ್ರದರ್. ಥ್ಯಾಂಕ್ ಯು ಸೊ ಮಚ್.